ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಏನು ಟಾಪಿಕ್ ಅಂತ ಅಂದರೆ, ಯಾವ ವಿಚಾರವಾಗಿ ನೀವು ತುಂಬ ಜಾಸ್ತಿ ಯೋಚನೆಯನ್ನು ಮಾಡ್ತಾ ಇದ್ದೀರಾ ಅಥವಾ ತಲೆ ಕೆಡಿಸ್ಕೊಂಡಿದ್ದೀರಾ, ಅದಕ್ಕಾಗಿ ಏನೆಲ್ಲ ಮೆಸೇಜಸ್ ಇದೆ ಆ್ಯಂಡ್ ಏನೆಲ್ಲ ನೀವು ನಂಬಿರುವಂತಹ ದೇವ್ರ ಕಡೆಯಿಂದ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ರೀಡಿಂಗ್ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದು ರೆಸನೇಟ್ ಆಗುತ್ತೋ ಅದನ್ನು ಮಾತ್ರ ನೀವು ತಗೊಳ್ತಾ ಹೋಗಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ಧನ್ಯವಾದಗಳು. ಓಕೆ, ಕಿಂಗ್ ಆಫ್ ಕಪ್ಸ್, ಏಸ್ ಆಫ್ ವಾಂಡ್ಸ್, ದಿ ಎಂಪರರ್ ಕಾರ್ಡ್, ಓಕೆ, ಕ್ವೀನ್ ಆಫ್ ಸ್ವಾರ್ಡ್ಸ್. ನೀವು ಯಾವ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಅಂದರೆ, ಮದುವೆ ಆಗಿಲ್ಲ ಅಂತ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಂದು ಸರಿ ಇಲ್ಲಿ ಸ್ಪಿರಿಚುವಾಲಿಟಿಯಲ್ಲಿ ಮುಂದೆ ಹೋಗ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು, ಅಥವಾ ದುಡ್ಡಿನ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ, ಬಟ್ ಅದೇ ರಿಲೇಷನ್ಶಿಪ್ಪಲ್ಲಿ ತುಂಬ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಆ್ಯಂಡ್ ಅಪಾರ್ಚುನಿಟಿ ಸಿಕ್ಕರೂ ಕೂಡ ಯಾವುದನ್ನು ಕೂಡ ಗ್ರ್ಯಾಬ್ ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ. ಆ್ಯಂಡ್ ಒಂಟಿಯಾಗಿ ಕೂತ್ಕೊಳೋದು, ಆ ಥರದ್ದು ನಿಮ್ಮ ಒಂದು ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಸಮ್ಟೈಮ್ಸ್ ನೀವು ತುಂಬ ಜಾಸ್ತಿ ಒಂದು ಮೆಡಿಟೇಷನ್ಗಳನ್ನು, ಧ್ಯಾನಗಳನ್ನು ಮಾಡೋದು, ಅಥವಾ ಫ್ರೆಂಡ್ ಸರ್ಕಲನ್ನು ಮೀಟ್ ಮಾಡೋದು, ಆ ಥರದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಬ್ಬರಿಗೆ ಇಲ್ಲಿ ಚೆಸ್ ಅಂತ ಅಂದರೆ ಒಂದು ಗೇಮ್ ಇದೆಯಲ್ಲ, ಚೆಸ್ ಗೇಮ್, ಅದು ತುಂಬ ನಿಮಗೆ ಇಷ್ಟ ಆಗ್ತಾ ಇರಬಹುದು. ಅದರಿಂದನೂ ಕೂಡ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯಾಕೆ ಈ ಮೆಸೇಜಸ್ ಬಂತು ಅಂತ ಗೊತ್ತಿಲ್ಲ, ಇಲ್ಲಿ ಸಡನ್ನಾಗಿ ಆ ಮೆಸೇಜಸ್ ಬಂದಿದೆ. ನೀವು ಯಾವುದಕ್ಕೋಸ್ಕರ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದೀರೋ ಆ್ಯಂಡ್ ಏನೆಲ್ಲ ಆ ಒಂದು ಸಿಚುವೇಶನ್ಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ನೋಡ್ತಾ ಹೋಗೋಣ. ಅಗೇನ್ ಆಗಿ ಏನೆಲ್ಲ ಮೆಸೇಜಸ್ ಇದೆ, ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಅನ್ನೋದು. ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ತುಂಬ ಜನ ಇಲ್ಲಿ, ಆ ವ್ಯಕ್ತಿ ನನಗೆ ಸಿಗಬೇಕಾಗಿತ್ತು, ಆ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕಾಗಿತ್ತು ಅಂತ ಅನ್ನೋದು ತುಂಬ ಜನದ ಒಂದು ಅನಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಿಸ್ ಆಗಿದೆ ಅಂತ ಅನ್ನೋ ಭಾವನೆ ಕೂಡ ಜಾಸ್ತಿ ಇದೆ. ಆ್ಯಂಡ್ ಏಂಜಲ್ ಬ್ಲೆಸ್ಸಿಂಗ್ಸ್ ಅಂತೂ ತುಂಬಾ ಜಾಸ್ತಿ ಇದೆ. ಪಿರಮಿಡ್ ಪ್ರೇಯರ್ಗಳನ್ನು, ಪಿರಮಿಡ್ ಮೆಡಿಟೇಷನನ್ನು ಖಂಡಿತವಾಗ್ಲೂ ಮಾಡ್ತಾ ಹೋಗಿ. ಸೊ ನಿಮಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣೋದಂತೂ ಸಹಜವಾಗಿದೆ. ಓಕೆ, ಆ್ಯಂಡ್ ನೀವು ಏನಕ್ಕೋಸ್ಕರ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಅನ್ನೋದು ಆ್ಯಂಡ್ ಈ ಒಂದು ರೀಡಿಂಗ್. ಓಕೆ, ಅದಕ್ಕೆಲ್ಲ ಏನೆಲ್ಲ ಮೆಸೇಜಸ್ ಇದೆ, ಅದರಿಂದ ಹೇಗೆ ಹೊರಗೆ ಬರೋದು ಅಂತ ಅನ್ನೋದು, ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ಇದೆ ಅಂತ ಅನ್ನೋದು ನೋಡ್ತಾ ಹೋಗೋಣ. ಆ್ಯಂಡ್ ಸಾಧ್ಯ ಆದರೆ ಅಂತ ಅಂದರೆ ಪಿರಮಿಡ್ಗಳನ್ನು ಮನೆಗಳಲ್ಲಿ ಇನ್ಸ್ಟಾಲ್ ಮಾಡಿ. ಈ ಥರದ್ದು ಪಿರಮಿಡ್ಗಳು ಸಿಗುತ್ತೆ, ಸಣ್ಣದಾಗಿರುವಂತಹ ಪಿರಮಿಡ್ಗಳು ಸಿಗುತ್ತೆ. ನಿಮ್ಮ ಒಂದು ಯಾವುದ್ರ ಬಗ್ಗೆ ತುಂಬ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೀರಾ, ಕೆಲವೊಂದು ನಾನು ಇಲ್ಲಿ ಎನರ್ಜೀಸಲ್ಲಿ ರೀಡಿಂಗಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದು ಬಿಟ್ಟು ನಿಮಗೆ ಬೇರೆದು ಯಾವುದಾದ್ರೂ ತುಂಬ ಜಾಸ್ತಿ ಅನಿಸ್ತಾ ಇದೆ ಅಂತ ಅಂದರೆ, ನೀವು ಕೂಡ ಆ ಒಂದು ವಿಚಾರದ ಬಗ್ಗೆ ಪಿರಮಿಡ್ ಹೀಲಿಂಗ್ ಆಗಿರ್ಬೋದು, ಪಿರಮಿಡ್ ಮೆಡಿಟೇಷನ್ಗಳನ್ನು ನೀವು ಮಾಡ್ತಾ ಹೋಗಿದ್ದೇ ಆದರೆ ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ತೀರಾ ಅಂತ ಅನ್ನೋದು ಕಾಣಿಸ್ತಾ ಇದೆ. ಆ್ಯಂಡ್ ಹೋಪ್ಫುಲ್ ಪೀಪಲ್ ಬಂದಿರುವಂಥದ್ದು ಮೆಸೇಜಸ್. ಆ್ಯಂಡ್ ರೀಕನ್ಸಿಡರ್, ಏನೇ ಸಿಚುವೇಶನ್ ಇದ್ದರೂ ಕೂಡ, ಅದೆಂಥ ತಲೆ ಕೆಡಿಸುವಂತಹ ಸಿಚುವೇಶನ್ ಇದ್ದರೂ ಕೂಡ ಅದರಿಂದ ಹೊರಗಡೆ ಬರುವಂಥದ್ದು ತುಂಬಾ ಅದರಲ್ಲಿ ಸೊಲ್ಯೂಷನ್ ಸಿಗುವಂಥದ್ದು ತುಂಬ ಜಾಸ್ತಿ ಇದೆ. ಚೂಸ್ ಎ ನ್ಯೂ ಡೈರೆಕ್ಷನ್. ಆ್ಯಂಡ್ ಇಲ್ಲಿ ಸಮ್ಟೈಮ್ಸ್ ಏನು ಅಂತಂದರೆ, ಕೆಲವೊಬ್ಬರಲ್ಲಿ ಏನೋ ಕಳ್ಕೊಂಡಿದ್ದೀರಾ, ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಬಂದಿರುವಂಥದ್ದು. ತಾಳ್ಮೆ ಇರಲಿ ನಿಮ್ಮ ಒಂದು ವಿಚಾರಗಳ ಬಗ್ಗೆ. ಆ್ಯಂಡ್ ಎಸ್ ಅಂತ ಹೇಳ್ಬಿಟ್ಟು ಬಂದಿದೆ.
ಓಕೆ, ನಿಮ್ಮ ಒಂದು ಏನೇ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರೂ ಕೂಡ ಆ ಒಂದು ಸಿಚುವೇಶನ್ ಆದಷ್ಟು ಬೇಗ ಆ, ಬೇಗ ಬೇಗ ರಿಸಾಲ್ವ್ ಆಗ್ತಾ ಹೋಗುತ್ತೆ. ಅದೇನೇ ಇದ್ರೂ ಕೂಡ ಈ ಮಂಜಿನಂತೆ ಹೆಂಗೆ ಮಂಜು ನೀರಾಗುತ್ತೋ ಆ ರೀತಿ ನಿಮ್ಮ ಒಂದು ಕಷ್ಟಗಳು ಬೇಗ ಬೇಗ ತೀರ್ತಾ ಹೋಗುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ರೀಡಿಂಗ್. ಮುಂದಿನ ರೀಡಿಂಗಲ್ಲಿ ಮತ್ತೊಂದು ರೀಡಿಂಗನ್ನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.